ಗಂಡು ಹೆಣ್ಣು ಜೋಡಿ ಚೆನ್ನಾಗದೆ ಅಲ್ವತ್ತೆ? ಹ್ಞೂ ಚೆನ್ನಾಗದೆ. ಲವ್ ಮ್ಯಾರೇಜ್ ಅಂತ ಇಷ್ಟಪಟ್ಕೊಂಡು ಮದುವೆ ಆಗಿರೋದು. ಇಬ್ರಿಗೂ ಒಳ್ಳೆ ಜೋಡಿ ಮಾತ್ರ. ನಿನ್ಗೂ ಹಂಗೆ ಸಿಗ್ಲಿ. ಅಯ್ಯೋ ಅತ್ತೆ ಸುಮ್ಮನಿರಿ, ಮದುವೆ ಮೇಲೆ ಆಸೆನೇ ಇಲ್ಲ. ಇನ್ನೇನು ಹಿಂಗೆ ಎಷ್ಟು ದಿನ ಇದ್ದಿ? ದೇವರು ಒಳ್ಳೇದು ಮಾಡ್ತಾನೆ ಸುಮ್ಮನಿರು. ಏನು ಒಳ್ಳೇದು ಏನೋ ಅತ್ತೆ, ಏನು ಒಳ್ಳೇದು ಮಾಡಿದಾನೆ ನನಗೆ. ಅಪ್ಪ ಅಮ್ಮನೆ ಕಿತ್ಕೊಂಡ ಏನಂದ್ರೆ ಏನೂ ಇಲ್ಲ. ಇದು ಒಳ್ಳೇದಾ? ಮದುವೆನೂ ಆಯ್ತದೆ ನನಗೆ ಅಂತ ನಂಬಿಕೆ ಇಲ್ಲ. ಆ ದೇವ್ರು ಒಳ್ಳೇದು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಅಯ್ಯೋ ಯಾಕವ ಹಂಗಂದು ಅಲ್ಲ, ಏನು 50 ವರ್ಷ ಆದ ಮುತ್ತಿ ಹೆಂಗೆ ಮಾತಾಡ್ತಾ ಕೂತಿದ್ದಿ? ಸುಮ್ಮನಿರು, ಏನೂ ಆಯ್ಕಿಲ್ಲ. ದೇವ್ರಿಗೆ ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಕೊಡಬೇಕು ಅಂತ. ಸರಿಯತೆ ಹೋಗೋದ ಮನೆಗೆ? ಇರವ ಅದು ಏನು ಮನೆಗೆ ಹೋಗಿ ಏನು ಮಾಡೋದು? ಈಗ ತಾನೇ ಉಂಡಿವಿ, ಹೊಸ ಕೂತ್ಕೊಂಡು ಫೋಟೋ ಹೊಡ್ಸ್ಕೊ ಹೋಗದ. ಅಯ್ಯೋ ಬೇಡ ಬತ್ತೆ, ಫೋಟೋ ಗಿಟ ಎಲ್ಲ ಏನು. ಸುಮ್ಮನಿರು, ನಾವು ಬಂದೀವಿ ಅಂತ ಗೊತ್ತಾಗ್ಬೇಡ್ವಾ? ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಬಂದೀನಿ ನಾನು. ಸುಮ್ಮನಿರು, ಫೋಟೋ ಅಂದರೆ ಇಷ್ಟ ನನಗೆ. ಸರಿ ಬಿಡಿ ಆಯಿತು. ಸರಿ ಕೂತಿರಿ, ನಾನು ಬಾತ್ರೂಮ್ಗೆ ಹೋಗಿದ್ದು ಬರ್ತೀನಿ. ಅಯ್ಯ ನಾನು ಬರ್ತೀನಿ, ಕಡೆ ಹಿಂದಕ್ಕೆ ಹೋಗ್ಬೇಕು, ಕೂತ್ಕಳಿ ಬರ್ತೀನಿ. ಕಮ್ಲಿ ಎತ್ತಾಗೋದ್ಲು? ಅಯ್ಯೋ ಅವ್ರ ಇನ್ನೊಂದ್ಸತಿ ಊಟ ಕೂತಿರ್ಬೇಕೇನೋ. ಹಂಗೆ ಬಿಡು ಬೈ, ಊಟ ಅಂತಾಳೆ. ಇವತ್ತು ಮನೇಲಿ ಅಡುಗೆ ಮಾಡಬಾರ್ದು ಅಂತ ಚೆನ್ನಾಗಿ ಉಣ್ಕೊತಾವಳೆ. ಹುಟ್ಟು ಕಂಜೂಸ್ ಕಣವ ಅವಳು. ಅದಕ್ಕೆ ಮಗುಗೂ ಸಪ್ರೇಟಾಗಿ ಕೂರಿಸ್ಬಿಟ್ಟು ಮತ್ತೆ ಊಟ ಕೂತಿರ್ಬೇಕೇನೋ. ನೀವು ಕೂತಿರಿ, ಬರ್ತೀನಿ ನಾನು. ಆಯ್ತು ಹೋಗವ. ಇನ್ನು ರಿಸೆಪ್ಷನ್ ನಿಲ್ಸೇ ಇಲ್ವಲ್ಲ, ರೆಡಿ ಮಾಡ್ತಾ ಇದ್ದಾರೇನೋ ಮತ್ತೆ. ಮನೆಗೆ ಮಾಡೋಣ ಅಣ್ಣ ಮದುವೆಯಾ? ಇಷ್ಟೆಲ್ಲ ಚೆನ್ನಾಗಿ ಮಾಡ್ಸೋಣ ನೋಡು, ಅಡುಗೆನೋ ಪಾರ್ಟಿ ಚೆನ್ನಾಗಿ ಮಾಡ್ಸೋಣ. ಪರವಾಗಿಲ್ಲ, ನಾವೇನೋ ಅನ್ಕೊಂಡಿದ್ದೋ ಚೆನ್ನಾಗಿ ದುಡ್ಡು ಮಡಗಿದಾನೇನೋ. ಹೆಂಗೆ ಮಾಡ್ತಾವ್ ನೋಡು ಮಗಳು ಮದುವೆಯ. ನಮ್ಮ ಕವಿತನ ಮದುವೆ ಆಗ್ಬಿಟ್ರೆ ಇನ್ಯಾವ ಚಿಂತೆನೂ ಇರೋಕ್ಕಿಲ್ಲ. ಅವಳನ್ನ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ಎಷ್ಟಾದರೂ ಖರ್ಚಾದರೂ ಸಿಕ್ಕಿಲ್ಲ ಅಂತ. ದೇವ್ರೆ ಆದಷ್ಟು ಬೇಗ ನಮ್ಮ ಕವಿತಂಗುವೆ ಒಳ್ಳೆ ಗಂಡು ತೋರ್ಸಪ್ಪ. ನಮ್ಗೆ ಹುಡುಕಿ ಸಾಕಾಗೋಗದೆ. ಬನ್ನಿ ಅಂತ ಇಲ್ಲಿ ಕೂತಿರೋಣ, ಬರ್ತಾರೆ. ಹ್ಞೂ ಸರಿ ನಡೆಯೋ, ಅಂದ್ಗಳು ಕೂತ್ಕೊಳ್ಳೋದ. ಯಾರವ ಇವಳು ಅತ್ತದ ಮಕ್ಕಳು ಕೂತ್ಕೊತಾವಳೆ? ಯಾವ ಊರಕ್ಕ? ನಮ್ಮದು ಬೆಂಗಳೂರು. ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದ್ದೀರಾ? ನಿಮ್ಮ ನೆಂಟ್ರಾ? ತುಂಬ ಬೇಕಾದಾರೇನೋ ಅಲ್ವಾ? ಹ್ಞೂ ಹೌದು, ನಮ್ಮ ಸಂಬಂಧಿಕರೇ. ಈ ಹುಡುಗಿ ಮಗಳಾ? ಇಲ್ಲ ಸೊಸೆ. ಸರಿ ಸರಿ. ಊಟ ಮಾಡಿದ್ರಾ? ಇಲ್ಲ ಮಾಡಿಲ್ಲ, ಮನೆಗೆ ಹೋಗಿ ಮಾಡ್ತೀವಿ. ಏನೋ ಮದುವೆ ಮನೆಗೆ ಬಂದ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿರಾ? ಯಾಕಂಗೆ? ಅಯ್ಯೋ ಹಂಗಲ್ಲ, ಮಾಡಬಾರ್ದು ಅಂತ ಏನಿಲ್ಲ. ಜನ ರಶ್ ಇದಾರಲ್ಲ, ಅಲ್ಲೇ ಏನು ಒಬ್ರು ಊಟ ಮಾಡಕ್ಕೆ ಹೋಗ್ಬಿಡ್ತಿಲ್ಲ, ಹಿಂದಿಂದ ನಿಂತ್ಕೋತಾವ್ರೆ. ಇನ್ನು ನಮಗೂ ದೂರ ಹೋಗೋಕೆ ಟೈಮ್ ಆಗುತ್ತಲ್ಲ, ಅದಕ್ಕೆ ಮನೆಗೆ ಹೋಗಿ ಮಾಡ್ತೀವಿ ಬಿಡಿ. ಹಂಗ ಏನಿಲ್ಲ, ಒಂದೆರಡು ಪಂಕ್ತಿ ಆದರೆ ಸರಿ ಆಯ್ತದೆ, ಆಮೇಲೆ ಊಟ ಮಾಡೋರಿ ಬಿಡಿ. ಕಳಿ ನಿಧಾನಕ್ಕೆ. ನಾವು ಇದೇ ಊರಿನವರು. ಸರಿ ಸರಿ. ನೀವಿಬ್ಬರೇ ಬಂದಿದ್ದೀರಾ? ಇಲ್ಲ ಇಲ್ಲ, ನಮ್ಮ ಮನೆಯವರು, ನಮ್ಮ ಮೊಮ್ಮಗಳು 4 ಜನ ಬಂದಿದ್ದೀವಿ. ಮೊಮ್ಮಗಳು ಇಲ್ಲೇ ಅವರ ತಾತನ ಜೊತೆ ಅವಳೆ. ಒಬ್ಬನೇ ಮಗವಾ? ಇಲ್ಲ, ಇಬ್ರು ಗಂಡು ಮಕ್ಕಳು, ಒಬ್ಳು ಹೆಣ್ಮಕ್ಳು. ಅವಳು ಮದುವೆ ಆಗವಳೆ. ಮೊದಲನೇ ಮಗನಿಗೆ ಮದುವೆ ಆಗದೆ, ಎರಡನೇವ್ನಿಗೆ ಇನ್ನೂ ಆಗಿಲ್ಲ. ನಾವು ಹುಡುಗಿ ಹುಡುಕ್ತಾವಿ. ಹುಡುಗಿ ಹುಡುಕ್ತಾ ಇದ್ದಾರಾ? ಇವ್ರ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ದಾರಂತಲ್ಲ. ನಾನು ನಮ್ಮ ಕವಿತಂಗೆ ಹುಡುಗನ ಹುಡುಕ್ತಿದೆ. ಇವ್ರಿಗೆ ಹೇಳೋದ ಬೇಡವೋ? ನಮ್ಮ ಹುಡುಗಿಗೂ ಹುಡುಗನ ಹುಡುಕ್ತಾವಿ ಅಂತ. ಹೆಂಗೆ ಹೇಳೋದು, ಹೆಂಗೆ ಕೇಳೋದು? ನೋಡೋಕ್ಕೆ ಚೆನ್ನಾಗಿರಂಗೆ ಕಾಣ್ತವ್ರೆ, ಹೆಂಗೆ ಹೇಳೋದು ಇವ್ರಿಗೆ? ಓ, ನಿಮ್ಮ ಹುಡುಗನಿಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹ್ಞೂ. ನಮ್ಮೂರಲ್ಲೇ ಯಾವ್ದಾದ್ರು ಹುಡುಗಿ ಇದ್ರೆ ತೋರಿಸಿ. ಅಯ್ಯೋ ಅತ್ತೆ ಸುಮ್ಮನೆ ಇರಿ, ಮಾತಾಡ್ದವ್ರ ಹತ್ರ ಎಲ್ಲ ಬರೀ ಇದನ್ನೇ ಕೇಳ್ತಿರಲ್ಲ. ಲಡ್ಡು ಬಂದು ಬಾಯಿಗೆ ಬಿತ್ತು. ನಾನೇ ಹೆಂಗಪ್ಪ ಕೇಳೋದು ಅನ್ಕಂಡೆ. ಅವ್ರಾಗ ಅವರೇ ಕೇಳ್ತಾರೆ, ನೀ ಹೇಳ್ಬಿಡಲ್ಲ. ಅಯ್ಯೋ ಕೇಳಿದ್ರೇನಂತೆ ಬಿಡವ. ಅಯ್ಯೋ ನಮ್ಮ ಅತ್ತೆ ಹಂಗೇನೆ, ತಪ್ಪು ತಿಳ್ಕೊಬೇಡಿ. ಅದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದೇನು? ಏನು ತಪ್ಪ ಕೇಳಿದ್ದು ಅಲ್ವಾ? ನಾನು ಅಷ್ಟೇ, ನಮ್ಮ ಹುಡುಗಂಗೆ ಮದುವೆ ಆಗು ಅಂತ ಹೇಳ್ತಾವನಿ. ಅದು ಬೆಂಗಳೂರಲ್ವಾ, ಆ ಕಡೆ ಸುಮಾರು ಹೆಣ್ಣು ತೋರಿಸ್ದೆ, ಯಾರನ್ನೂ ಒಪ್ತಾನೆ ಇಲ್ಲ. ಹಂಗೂ ನಿಮ್ಮ ಹುಡುಗಿ ಹೆಂಗಿರ್ಬೇಕು ಹೇಳಪ್ಪ ಮತ್ತೆ ಒಳ್ಳೆ ಹುಡುಕಿದ್ರಾಯ್ತು ಅಂತ ಹೇಳಿದ್ಕೆ, ಅಯ್ಯೋ ಒಳ್ಳೆ ಹುಡುಗಿ ಆಗಿರ್ಬೇಕು, ಆಸ್ತಿ ಪಾಸ್ತಿ ಇಲ್ದವರು ಸಿಕ್ಕಿಲ್ಲ, ಹಳ್ಳಿ ಹುಡುಗಿ ಆಗಿರ್ಬೇಕು ಅಂದ. ಅದಕ್ಕೆ ಮದುವೆಗೆ ಬಂದಿತ್ತು. ಹೆಂಗಿದ್ರು ಹಳ್ಳಿದಲ್ವ ಮದುವೆ ಮನೇಲಿ ಆದರೂ ಹುಡುಗಿ ಸಿಕ್ಬೋದು ಕೇಳೋದ ಅಂತಾನೆ ಮದುವೆಗೆ ಬಂದಿತ್ತು ನಾನು. ಅಯ್ಯೋ ಅತ್ತೆ ಅದನ್ನೆಲ್ಲ ಕೇಳಿದ್ರು ಅವರು, ಅದನ್ನೆಲ್ಲ ಯಾಕೆ ಹೇಳ್ತೀರಾ? ಸುಮ್ಮನೆ ಇರಿ. ಸುಮ್ಮನೆ ಇರು ಕೀರ್ತಿ, ಅವ್ರಿಗೆ ಗೊತ್ತಿದ್ರೆ ಯಾರು ತೋರಿಸ್ತಾರಪ್ಪ. ಯಾರನ್ನೂ ಮನೆಗೆ ತಂದ್ಕೊಳಕ್ಕಾಗುತ್ತಾ? ಒಳ್ಳೆ ಹುಡುಗಿ ಆಗಿರ್ಬೇಡ್ವಾ? ಇನ್ನೊಂದು ಲಡ್ ಬಂದು ಬಾಯಿಗೆ ಬೀಳ್ತು. ಎಷ್ಟೇ ಶ್ರೀಮಂತರಾದರೂ ಹಳ್ಳಿ ಹುಡುಗಿ, ಒಳ್ಳೆ ಹುಡುಗಿ ಬೇಕು ಅಂತ ಅನ್ಸುತ್ತೆ. ಇದು ಯಾಕೋ ವರ್ಕೌಟ್ ಆಗಂಗದೆ. ಹಿಂಗೆ ತಡ ಮಾಡೋದು ಬೇಡ, ಕೇಳಬಿಡೋಣ. ಅಯ್ಯೋ ಅಕ್ಕ, ನೀವೇನು ತಪ್ಪು ತಿಳ್ಕೊಳ್ಳ ಅಂದರೆ ಮಾತಾಡೋಣ. ಅದು ನೀವೇ ಕೇಳ್ತಾನೆ. ಅದೇನು ಹೇಳಿ ಅಕ್ಕ? ಅದು ನಿಮ್ಮ ಹುಡುಗ ಏನು ಕೆಲಸ ಮಾಡೋದು? ಅವನೇನು ನಮ್ಮ ಕಂಪ್ನಿನೇ ತುಂಬ ಇವೆ, ನಮ್ಮ ಆಫೀಸ್ನೇ ನೋಡ್ಕೋತಿದ್ದಾನೆ. ಹೌದಾ? ಹಂಗಾರೆ ದೊಡ್ಡ ಕುಳಾನಿ. ಏನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದರೆ ನಮ್ಮ ಹುಡುಗಿಗೂ ಹುಡುಗನ ಹುಡುಕ್ತಾ ಇದ್ದೀವಿ. ಮದುವೆ ಮಾಡೋದ ಅಂತ ಎಲ್ಲೂ ಸೆಟ್ ಆಯ್ತಿಲ್ಲ. ಒಳ್ಳೆ ಹುಡುಗಿ ಮಾತ್ರ. ನೀವು ಊರಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ. ನಾವು ಹೇಳೋದು ಬೇಡ, ನಾವು ಹೇಳಿದ್ರೆ ನೀವು ಏನಾರು ಅನ್ಕೋಬೋದು, ಸುಳ್ಳಿರ್ಬೋದೇನೋ ಅಂತ. ಊರಲ್ಲಿ ಯಾರನ್ನೇ ಬೇಕಾದರೂ ವಿಚಾರಿಸಿ, ತುಂಬ ಒಳ್ಳೆ ಹುಡುಗಿ. ನೀವು ಅಂದರೆ ಬೇಕಾದ್ರೆ ತೋರಿಸ್ತೀನಿ. ಓ ಹೌದಾ? ಹುಡುಗಿ ಅಂದರೆ ನಿಮ್ಮ ಮಗಳ? ಅಯ್ಯಯ್ಯೋ ಮಗಳಲ್ಲ, ಸೊಸೆ. ಏನು ಸೊಸೆನಾ? ಅಂದರೆ ಸೆಕೆಂಡ್ ಮ್ಯಾರೇಜಾ? ಎರಡನೇ ಮದುವೆನಾ? ಅಯ್ಯೋ ಇಲ್ಲ, ಸೊಸೆ ಅಂದರೆ ನಮ್ಮ ಅಣ್ಣನ ಮಗಳು. ನಮ್ಮ ಅಣ್ಣ ಆವಾಗಲೇ ತೀರ್ಕೊಂಡ್ಬಿಟ್ಟ. ಈಗೊಂದು ಸುಮಾರು ದಿನದಿಂದೆ ಮತ್ಕೇನೂ ಸತ್ತೋದ್ಲು, ಏನೋ ಕಾಯಿಲೆ ಬಂದು. ಪಾಪ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅದಕ್ಕೆ ನಮ್ಮ ಮನೆಗೆ ಕರ್ಕೊಬಂದು ಇರಿಸ್ಕೊಂಡಿವ್ನಿ. ಓ ಹಂಗಾ? ಸರಿ ಸರಿ. ಹಾಗಾದರೆ ನಿಮ್ಮ ಹುಡುಗಿ ತೋರಿಸಿ, ನೋಡ್ತೀವಿ. ಮದುವೆ ಕರ್ಕೊಂಬಂದಿದ್ದೀರಾ? ಹ್ಞೂ ಕರ್ಕೊಬಂದೀವ್ನಿ. ಇಲ್ಲೇ ಎಲ್ಲೋ ಹೋಗಾಳೆ, ಬತ್ತಾಳೆ ಇರಿ. ಹ್ಞೂ ಸರಿ ಸರಿ ಆಯಿತು, ಒಳ್ಳೇದೇ ಆಯ್ತಲ್ಲ. ಅತ್ತೆ ಹೊರಡೋಣ? ಅಯ್ಯೋ ಇಲ್ಲೇ ಬಂದು ನೋಡಿ, ಅವಳೇ ನನ್ನ ಸೊಸೆ
ಕವಿತಾ ಅಂತ. ಇವಳನ್ನ ಹೇಳಿದ್ ನಿಮಗೆ. ಓಹೋ ಇವಳೆಯಾ? ಏನವ ನಿನ್ನ ಹೆಸರು? ಕವಿತಾ. ನೋಡು ಕೀರ್ತಿ, ಹುಡುಗಿ ಎಷ್ಟು ಚೆನ್ನಾಗವಳೆ ಅಲ್ವಾ? ಮೂವತ್ತೆ, ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಶರತ್ಗೆ ಒಳ್ಳೆ ಮ್ಯಾಚ್ ಅಲ್ವಾ? ತುಂಬ ಚೆನ್ನಾಗಿ ಜೋಡಿ ಆಗ್ತಾಳೆ. ಹೌದು ಹೌದು, ನಾನೇನೋ ಸುಮಾರಾಗಿ ಇರಬೇಕು ಏನೋ ಅಂದ್ಕೊಂಡೆ. ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ? ಮೂವತ್ತೆ, ಬವ್ವಾ ಬಾ ಕುತ್ಕೋ. ಇರ್ಲಿ ಅಮ್ಮ, ಪರವಾಗಿಲ್ಲ. ಬವ್ವಾ, ಏನು ಸಂಕೋಚ ಪಟ್ಕೋಬೇಡ. ಅವಳು ಸ್ವಲ್ಪ ಸಂಕೋಚ ಜಾಸ್ತಿ. ನೋಡಿ, ಇವಳೇ ನಾನು ಹೇಳಿದ್ದು, ಕವಿತಾ ಅಂತ. ಹಾಂ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಬರೀ ಅಂದ ಚಂದ ಮಾತ್ರ ಅಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ಇವ ಅಮ್ಮ ಏನು ಅವಳೇ ಬಿಲ್ಡಪ್ ಕೊಡ್ತಾಳೆ, ಅವಳೇ ಇಷ್ಟೊಂದು ಹೋಗ್ತಾಳೆ ಅಂತ ಅನ್ಕೋಬೇಡಿ. ಕವಿತಾ ಮಾತ್ರ ಚಿಂದಂತ ಹುಡುಗಿ. ಮನೆ ಕೆಲಸ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಬೇಗ ಮಾಡ್ತಾಳೆ ಗೊತ್ತಾ? ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡ್ಕೋತಾಳೆ. ಗುಣದಲ್ಲಿ ಮಾತ್ರ ಭಾರಿ ಶ್ರೀಮಂತೆ. ಓದ್ಕೊಂಡವಳೆ, BA ಓದವಳೆ. ಎಲ್ಲನೂ ಅಚ್ಚುಕಟ್ಟಾಗಿ ಮನೆ ಸೊಸೆ ಹೆಂಗಿರ್ಬೇಕು ಹಂಗಿದ್ದಾಳೆ. ನನ್ನ ಮಗನೂ ಒಬ್ಬ ಇದ್ದ, ಅವನಿಗೆ ಅವಳನ್ನ ತಂದ್ಕೋಬೇಕು ಅಂದ್ಕೊಂಡೆ. ಆದರೆ ಅವನು ಬೇರೆ ಯಾವುದೋ ಹುಡುಗಿನ ಇಷ್ಟಪಟ್ಬಿಟ್ಟು ಬೇರೆ ಹುಡುಗಿನ ಮದುವೆ ಆದ. ನಾನು ಅಯ್ಯೋ ಇಂಥ ಹುಡುಗಿನ ಸೊಸೆಯಾಗಿ ಪಡೆಯೋಕ್ಕೆ ನನಗೆ ಪುಣ್ಯ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಎಲ್ಲಾದರೂ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ. ಓ ಹೌದಾ? ಇನ್ನೇನು ಮತ್ತೆ, ನಿಮ್ಮೂರು ಇಲ್ಲೇನಾ? ಹಾಂ ಹೌದು. ನಮಗೂ ಹುಡುಗಿ ಇಷ್ಟ ಆಗಿದ್ದಾಳೆ. ನಿಮ್ಮ ನಂಬರ್ ಕೊಡಿ, ನಿಮ್ಮ ಮನೆಗೆ ಒಂದಿನ ನನ್ನ ಮಗನೂ ಕರ್ಕೊಂಡ್ಬರ್ತೀನಿ. ಅವನಿಗೂ ಇಷ್ಟ ಆಗ್ಬೋದು ಹುಡುಗಿ ನೋಡಿದ ತಕ್ಷಣ. ಮನೆಯವರು ಇಲ್ಲೇ ಇದ್ದಾರೆ. ಇನ್ನೊಂದಿನ ಎಲ್ಲ ಯಾಕೆ, ಈಗಲೇ ಬನ್ನಿ ಬೇಕಾದ್ರೆ. ಪರವಾಗಿಲ್ಲ, ಸಡನ್ನಾಗಿ ಬರೋದು ಬೇಡ. ಸುಮ್ಮನೆ ಬಂದು ಆಮೇಲೆ ಬೇಡ ಅನ್ನೋದೆಲ್ಲ ಬೇಡ. ನನ್ನ ಮಗನಿಗೂ ಹೇಳ್ತೀನಿ, ಮಗು ಒಂದ್ಸಲಿ ವಿಷಯ ತಿಳಿಸ್ಬಿಟ್ಟು ಅವನು ಕರ್ಕೊಂಡ್ಬರ್ತೀನಿ. ಆಮೇಲೆ ಬೇಕಾದರೆ ನಿಮಗೂ ಇಷ್ಟ ಆದರೆ ನಮಗೂ ಇಷ್ಟ ಆದರೆ ಮುಂದಿನ ಕತೆ ಮಾತಾಡಿದ್ರೆ ಆಯಿತು ಅಲ್ವಾ? ಸರಿ ಸರಿ ಆಯಿತು. ಸರಿ, ನಿಮ್ಮ ನಂಬರ್ ಕೊಟ್ಟಿರಿ, ಫೋನ್ ಮಾಡಿಬಿಟ್ಟು ಯಾವಾಗ ಬರ್ತೀವಿ ಅಂತ ಹೇಳ್ತೀವಿ ಆಯಿತಾ? ಕೀರ್ತಿ, ಅವ್ರ ನಂಬರ್ ತಗೊಮ್ಮ. ಸರಿ ಅತ್ತೆ, ಆಯಿತು. ನಿಮ್ಮ ನಂಬರ್ ಕೊಡಿ. ಬರ್ಕವ 1 2 3 4 5 6 7 8 9 0. ಹಾಂ ಸರಿ ಸರಿ ಆಯಿತು. ನೋಡ್ತೀವಿ, ಲೇಟ್ ಆಗುತ್ತೆ, ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ಆಯಿತಾ? ಆಯ್ತು, ಬನ್ನಿ ಬರ್ತೀವಿ ಕಣವ. ಹಾಂ, ಏನತ್ತೆ ಇದು? ಯೋ ಕವಿತಾ, ಯಾಕೋ ಇವ್ರ ಮನೆನೇ ಸೇರಬೇಕು ಅಂತ ಅನ್ನಿಸ್ತೈತೆ. ಬೆಂಗಳೂರಂತೆ, ನೋಡಕ್ಕೂ ಒಳ್ಳೆ ಜನ ಅಂತ ಅನಿಸ್ತದೆ. ಸುಮ್ಮನೆ ಹಿಂಗೆ ಮಾತಾಡ್ಬೇಕಾದ್ರೆ ಅಮ್ಮನೆ ಬಾಯ್ಬಿಟ್ಟು ಹೇಳಿದ್ರು, ನಮ್ಮ ಹುಡುಗ ಐತೆ, ಹುಡುಗಿ ನೋಡ್ತಾ ಇದ್ದೀವಿ ಅಂತ. ಆಮೇಲೆ ಅಮ್ಮನೇ ಆದ್ರೆ ಹುಡುಗಿ ಇದ್ರೆ ತೋರಿಸಿ ಅಂತಂದ್ರು. ಅವಾಗ ನಿನ್ನೆ ತೋರಿಸ್ಬೋದಲ್ಲ ಅಂತ ಹಂಗೆ ಹೇಳಿದೆ. ಅವ್ರದ್ದೇ ಸ್ವಂತ ಕಂಪ್ನಿಗಳಿದ್ದಾವಂತೆ. ಇಂಥ ಒಳ್ಳೆ ಸಂಬಂಧ ಎಲ್ಲಿ ಸಿಕ್ಕೋದು ಹೇಳು? ಗೊತ್ತಾಯ್ಕಿಲ್ಲ, ಬಾ. ಅಯ್ಯೋ ಅತ್ತೆ, ಫೋನ್ ನಂಬರ್ ಇಸ್ಕೊಂಡಾಗವ್ರೆ, ಫೋನ್ ಮಾಡ್ದಾಗಲ್ವಾ? ಬನ್ನಿ ಹೋಗೋಣ. ಸರಿ ನಡೆಯವ, ಆಯಿತು ನೋಡೋದ. ಹಂಗೋ ದೇವರು ಒಂದು ಒಳ್ಳೇದು ಮಾಡಿಬಿಟ್ರೆ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.